ಇವತ್ತು ನೋಡಿ ನಾನು ಎಗ್ ಸಾಂಬಾರು ಯಾವ ಥರ ಅಂತ ಹೇಳ್ಕೊಡ್ತಾ ಇದ್ದೇನೆ. ಮೊಟ್ಟೆ ಸಾಂಬಾರನ್ನ ನೋಡ್ತಿದ್ದೀರಲ್ಲ, ತುಂಬ ಚೆನ್ನಾಗಿ ಬಂದಿತ್ತು. ಕ್ರಿಸ್ಪಿಯಾಗಿ, ತುಂಬ ಟೇಸ್ಟಿಯಾಗಿ, ಕ್ವಿಕ್ಕಾಗಿ ಆಗುವಂಥ ಅಡುಗೆ. ನಮ್ಮ ಲೋಕ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಫಸ್ಟಿಗೆ ನಾನು ಒಂದು ಪಾತ್ರೆನ ಇಟ್ಕೊಂಡಿದ್ದೆ. ಅದಕ್ಕೆ ಬಿಸಿ ಆದ ತಕ್ಷಣ ನಾನು ಆಯಿಲ್ನ ಹಾಕ್ಕೊಂಡೆ. ಒಂದು 3 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡೆ. ಮತ್ತು ನೋಡಿ ನಾನು ಏನು ರುಬ್ಕೊಂಡೆ ಅಂತಂದು ಗೊತ್ತಾಗಬೇಕಾ? ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು, ಚೂರು ಶುಂಠಿ ಅಷ್ಟೇ ರುಬ್ಕೊಂಡಿರೋದು ನಾನು. ಇವಾಗ ನೋಡಿ ಅದನ್ನು ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಿದ್ಮೇಲೆ ಮತ್ತು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು. ಅದು ನೀರೆಲ್ಲ ಹಾಕ್ಕೊಂಡಾದ್ಮೇಲೆ ಮಿಕ್ಸ್ ಮಾಡಬೇಕು. ಮತ್ತು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು. ನೋಡಿ, ನಾನು ಅಷ್ಟೊತ್ತಿಗೆ ಎಗ್ಗನ್ನ ಒಡೆದ್ಬಿಟ್ಟು ಒಂದು ಬೌಲಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ. ಸೊ ಅದು ಕುದಿಯುವಾಗ ಅದನ್ನು ಹಾಕಬೇಕು. ಮಿಕ್ಸ್ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಬಾರ್ದು. ಮಿಕ್ಸ್ ಮಾಡಿದ್ರೆ ಎಲ್ಲ ಒಂಥರ ಚೆಲ್ಲಾಪಿಲ್ಲಿ ಒಡೆದೋಗ್ಬಿಡುತ್ತೆ ಎಲ್ಲ ಫುಲ್ಲು. ಅದು ಈ ಥರ ಗಟ್ಟಿಯಾಗಿ ಚೆನ್ನಾಗಿ ಬರೋಂಗಿಲ್ಲ. ನೀವು ಅದನ್ನು ಮಿಕ್ಸ್ ಮಾಡಿಬಿಟ್ರೆ ಫುಲ್ಲು ಮಿಕ್ಸ್ ಆಗಿಬಿಡುತ್ತೆ ಎಲ್ಲ ಸಾಂಬಾರಲ್ಲಿ. ಅದು ಆ ಥರ ಆಗಬಾರ್ದಂದ್ರೆ ಮಿಕ್ಸ್ ಮಾಡಬಾರ್ದು. ಸೊ ನೋಡಿ, ಅದನ್ನು ಹಂಗೆ ಕುದಿಯೋಕ್ಕೆ ಬಿಟ್ಬಿಡಬೇಕು. ಒಂದು 10 ನಿಮಿಷ ಆಗಿದ್ಮೇಲೆ ನೋಡಿ, ಕುದೀತಾ ಇರುವಾಗ ನೋಡಿ ಅದು ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿದೆ ಅಂದರೆ ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮ್ಮ ಮನೇಲಿ ಇದೇ ಥರನೇ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.